ಇದು ಮ್ಯಾನುವಲ್ ಆಗಿ ರಿಮೋಟ್ ಇಂದ ವರ್ಕ್ ಆಗೋದು. ಇದು UG ಮಷೀನು. ಇದನ್ನ ಮುಂದೆ ಕೆಳ್ಕೊಂಡು ಹೋಗ್ತೀವಿ. ಇದು 2 ನಾಜಲ್ಸ್ ಇದೆ, ಸ್ಪ್ರೇಯಿಂಗ್ ಶುರು ಆಗೋದು. ರೊಟೇಷನ್ ಅಲ್ಲೇ ಆಗುತ್ತಲ್ಲ ಸರ್ ಇದು? ಹಾಂ, ಇಲ್ಲ ಎಲ್ಲಿ ಬೇಕಂದ್ರೆ ಮಾಡ್ಕೊಬೋದು ಸರ್. ನೀವು ಒಂದ್ಸತಿ ಇದನ್ನ ಮ್ಯಾಪಿಂಗ್ ಮಾಡಿ, ನಮ್ಮ ಲ್ಯಾಂಡ್ ಮ್ಯಾಪಿಂಗ್ ಮಾಡಿ ಇದ್ರ ಆಂಡ್ರಾಯ್ಡ್ ಇದು ರಿಮೋಟಲ್ಲಿ ಮಾಡ್ಕೊಂಡ್ಬಿಟ್ರೆ ಇದೇ ಆದಾಗಾಗಿ ಹೋಗಿ ಮೇಲೆ ಸ್ಪ್ರೇ ಮಾಡ್ಕೊಂಡು ಮತ್ತೆ ನಿಮ್ಮ ಸೇಮ್ ಫ್ಲೈಟ್ ಟೈಮ್ಗೆ ಬಂದು ನಿಂತ್ಕೊಳ್ಳೋದು ಸರ್. ಸರ್ ಇದು ಚಾರ್ಜಿಂಗ್ ಬಂದುಬಿಟ್ಟು 25 ನಿಮಿಷ ಚಾರ್ಜಿಂಗ್ ಇರುತ್ತೆ ಸರ್. ಡಿಸ್ಚಾರ್ಜ್ ಆದರೆ ಮತ್ತೆ ಇದಕ್ಕೆ ಚಾರ್ಜರ್ ಕೊಟ್ಟು ಇನ್ನೂ ಮತ್ತೆ ಒಂದು 25 ಮಿನಿಟ್ಸಲ್ಲಿ ಮತ್ತೆ ರೀಚಾರ್ಜ್ ಆಗುತ್ತೆ. ಹಾಂ, ಒಂದು ದಿವಸಕ್ಕೆ ಒಂದು 18 ಎಕರೆ ಹೊಡಿಬೋದು ಸರ್ ಇದರಲ್ಲಿ. ಇದಕ್ಕೆ ಕಾಸ್ಟಿಂಗ್ ಬಂದುಬಿಟ್ಟು 6 ಲಕ್ಷ ರೂಪಾಯಿ ಇದೆ ಸರ್. ಗೌರ್ಮೆಂಟಿಂದ ಸಬ್ಸಿಡಿನೂ ಇದೆ ಸರ್, ಸೆಂಟ್ರಲ್ ಗೌರ್ಮೆಂಟಿಂದ. ಇದರೊಳಗೆ ಇದು 15 ಲೀಟ್ರ್ ಟ್ಯಾಂಕ್ ಇರೋದು. ಇದಕ್ಕೆ ಔಷಧಿ ಮತ್ತು ಇದು ನೀರು ಎಲ್ಲ ಮಿಕ್ಸ್ ಮಾಡಿ, ಈ 2 ಮೋಟರ್ ವಿಂಗ್ಸ್ ಇದೆ, ಇದರಿಂದ ಏರು ಪ್ಲಸ್ ಇದು ವಾಟರ್ 2 ಫ್ಲೋ ಆಗೋದು. ಸರ್ ನಮ್ಮ ಹೆಸರು ಪ್ರದೀಪ್ ಮಿಶ್ರಾ ಅಂತ, ಗರುಡ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್. ಐ ಆಮ್ ಸೇಲ್ಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಇನ್ ಬ್ಯಾಂಗ್ಳೂರ್ ಆಫೀಸ್. ಸರ್ ಇದು ನಮ್ಮ ಪ್ರಾಡಕ್ಟ್ಸ್ ಇರೋದು ಒಂದು ಗರುಡ, ಅದು ಒಂದು ಅಗ್ರಿಕಲ್ಚರ್ ಡ್ರೋನ್ ಇದೆ 10 ಲೀಟರ್ಸ್ದು, ಇನ್ನೊಂದು UG ಮಷಿನ್ ಇರೋದು ಸರ್. ಇದು ಬಂದುಬಿಟ್ಟು 10 ಲೀಟರ್ಸ್ ಡ್ರೋನು. ಇದು 25 ಮಿನಿಟ್ಸ್ ಫ್ಲೈಟ್ ಟೈಮ್ ಇದೆ. ಇದಕ್ಕೆ 25 ಮಿನಿಟ್ಸ್ ಫ್ಲೈಟ್ ಟೈಮಲ್ಲಿ ಇದು 3 ಎಕರೆ ಸ್ಪ್ರೇಯಿಂಗ್ ಮಾಡೋದು ಸರ್. ಇದರಲ್ಲಿ 15 ಲೀಟರ್ ಕನ್ಸಪ್ಷನಲ್ಲಿ 3 ಎಕರ್ಸ್ ಕಂಪ್ಲೀಟ್ ಆಗೋದು ಸರ್. ಆಮೇಲೆ ಇದಕ್ಕೆ ರೈತರಿಗೆ ಇದರಿಂದ ನೀರು ಉಳಿತಾಯ ಆಗುತ್ತೆ, ಪ್ಲಸ್ ಅವ್ರಿಗೆ ಪೆಸ್ಟಿಸೈಡ್ಸ್ ಏನು ಹಾಕ್ತಾರೆ, ಬರೀ 500 ಗ್ರಾಮ್ಗೆ 3 ಎಕರೆ ಇದು ಪೆಸ್ಟಿಸೈಡ್ಸ್ ಮಾಡ್ಕೊಬೋದು. ಎಷ್ಟು ಸರ್ ಇದು ಅಪ್ ಟು 10 ಲೀಟರ್ಸ್ವರೆಗೂ ಮಾಡುತ್ತೆ. ಹಾಂ ಸರ್. ಇಲ್ಲ ಬರೀ ಲಿಕ್ವಿಡ್ ಸರ್, ಬರೀ ಓನ್ಲಿ ಲಿಕ್ವಿಡ್. ಸರ್ ಇದು ಚಾರ್ಜಿಂಗ್ ಬಂದುಬಿಟ್ಟು 25 ನಿಮಿಷ ಚಾರ್ಜಿಂಗ್ ಇರುತ್ತೆ ಸರ್. ಡಿಸ್ಚಾರ್ಜ್ ಆದರೆ ಮತ್ತೆ ಇದಕ್ಕೆ ಚಾರ್ಜರ್ ಕೊಟ್ಟು ಇನ್ನೂ ಮತ್ತೆ ಒಂದು 25 ಮಿನಿಟ್ಸಲ್ಲಿ ಮತ್ತೆ ರೀಚಾರ್ಜ್ ಆಗುತ್ತೆ. ಹಾಂ, ಒಂದು ದಿವಸಕ್ಕೆ ಒಂದು 18 ಎಕರೆ ಹೊಡಿಬೋದು ಸರ್ ಇದರಲ್ಲಿ. ಇದಕ್ಕೆ ಕಾಸ್ಟಿಂಗ್ ಬಂದುಬಿಟ್ಟು 6 ಲಕ್ಷ ರೂಪಾಯಿ ಇದೆ ಸರ್. ಗೌರ್ಮೆಂಟಿಂದ ಸಬ್ಸಿಡಿನೂ ಇದೆ ಸರ್, ಸೆಂಟ್ರಲ್ ಗೌರ್ಮೆಂಟಿಂದ. ಸರ್ ಇದು ರೋವರ್ ಸರ್. ಇದು ಗ್ರೇಪ್ಸು, ಆಮೇಲೆ ದಾಳಿಂಬ್ರೆ, ಆಮೇಲೆ ಗಾರ್ಡನ್ ಸ್ಪ್ರೇಯಿಂಗು, ಸ್ಟ್ರೀಟಲ್ಲಿ ಸ್ಯಾನಿಟೈಸೇಷನ್ ಮಾಡೋಕ್ಕೆ ಅದಕ್ಕೆಲ್ಲ ಯೂಸ್ ಬರುತ್ತೆ ಸರ್. ಸರ್ ಇದೆಲ್ಲ ವಿಂಗ್ಸ್ ಇದೆ, ಇದು 6 ವಿಂಗ್ಸ್ ಇದಕ್ಕೆ ಬರೋದು. ಆಮೇಲೆ ಇದು ಒಂದು 10 ಲೀಟರ್ಸ್ ಟ್ಯಾಂಕ್ಸ್ ಇರೋದು ವಿತ್ 10 ಲೀಟರ್ ಟ್ಯಾಂಕು. ಇದು 2 ಬ್ಯಾಟ್ರೀಸ್ ಕೊಟ್ಟಿರ್ತೀವಿ. ಬ್ಯಾಟ್ರಿ ಇದೆ ನೋಡಿ ಸರ್. 25 mAh 2 ಬ್ಯಾಟ್ರೀಸ್ ಇದೆ. ಇದಕ್ಕೆ GPS ಸಿಸ್ಟಮ್ ಕೊಟ್ಟಿದ್ದಾರೆ ಸರ್. ಹಾಂ, ಇದು ಅಪ್ ಟು ವೈಫೈ ವಿತ್ GPS ಇದು ವರ್ಕ್ ಆಗೋದು ಮೊಬೈಲಲ್ಲಿ ಆಂಡ್ರಾಯ್ಡ್ ಪ್ರಕಾರ. ನೀವು ಒಂದ್ಸತಿ ಇದನ್ನು ಮ್ಯಾಪಿಂಗ್ ಮಾಡಿ, ನಮ್ಮ ಲ್ಯಾಂಡ್ ಮ್ಯಾಪಿಂಗ್ ಮಾಡಿ ಇದ್ರ ಆಂಡ್ರಾಯ್ಡ್ ಇದು ರಿಮೋಟಲ್ಲಿ ಮಾಡ್ಕೊಂಡ್ಬಿಟ್ರೆ ಇದೇ ಆದಾಗಾಗಿ ಹೋಗಿ ಮೇಲೆ ಸ್ಪ್ರೇ ಮಾಡ್ಕೊಂಡು ಮತ್ತೆ ನಿಮ್ಮ ಸೇಮ್ ಫ್ಲೈಟ್ ಟೈಮ್ಗೆ ಬಂದು ನಿಂತ್ಕೊಳ್ಳೋದು ಸರ್. ನೀವು ಪರ್ಟಿಕ್ಯುಲರ್ ಆಗಿ ಮ್ಯಾಪ್ ಮಾಡಿಬಿಟ್ಟು ನಮ್ಮ ಕಡೆ ಇದ್ರೆ ಹಾಂ ಹೌದು, ಅದೇ ಬಂದು ಆ ಸೇಮ್ ಜಾಗಕ್ಕೆ ನಿಂತ್ಕೊಳ್ಳೋದು ಸರ್. ಅವ್ರ ಕೆಲಸ ಮುಗಿದ ಮೇಲೆ ಸೇಮ್ ಇದು ಲ್ಯಾಂಡಿಂಗ್ ಬಂದ್ಬಿಟ್ಟು ನಿಂತ್ಕೊಳ್ಳೋದು ಸರ್. ನೀವು ಇದೆಲ್ಲ ಗೌರ್ಮೆಂಟ್ ಕಡೆ ಸಬ್ಸಿಡಿ ಅಂತ ಹೇಳಿದ್ರೆ ಹೌದು. ಲೋನ್ ಏನಾದ್ರು ಸಿಗುತ್ತೆ? ಹಾಂ ಸರ್, ಲೋನು ನಮ್ಮ ಕಡೆಯಿಂದ ಮಾಡಿಕೊಡ್ತಾ ಇದೀವಿ ಸರ್. ಇದಕ್ಕೆ 3 ತಿಂಗಳು EMI ಫ್ರೀ ಇರುತ್ತೆ, ಆಮೇಲೆ ಮಿಕ್ಕಿದೆಲ್ಲ ಲೋನ್ ಸ್ಟಾರ್ಟ್ ಇರೋದು. ಹಾಂ ಸರ್. ಈಗ ರಾಸಾಯನಿಕ ಸಿಂಪರಣೆ ಬಿಟ್ಟು ಬೇರೆ ಎಂತಾದ್ರೂ ಯೂಸ್ ಮಾಡ್ಬೋದಾ ರೈತರು? ಬೇರೆ ಇದನ್ನ ಸ್ಪ್ರೇಯಿಂಗಲ್ಲಿ ಅವ್ರದ್ದು ಏನು ಬರುತ್ತೆ ಆ ಇದಕ್ಕೆ ಇರಿಗೇಷನ್ಗೆ ಇದು ಯೂಸ್ ಮಾಡ್ಕೊಬೋದು ಸರ್. ಪರ್ಟಿಕ್ಯುಲರ್ ಆಗಿ ಯಾವ ಬೆಳೆಗೆ ಜಾಸ್ತಿ ಯೂಸ್ ಮಾಡ್ಬೋದು ಸರ್? ಇದು ರಾಗಿ, ವೀಟು, ಜೋಳ ಇದಕ್ಕೆಲ್ಲ ಮಾಡ್ಕೊಬೋದು ಸರ್. ಓಕೆ ಸರ್. ಹಾಗೆ ಈಗ ಇನ್ನೊಂದು ಮಿಷನ್ ಇದೆ ಸರ್, ಇದು ಬಂದ್ಬಿಟ್ಟು ನಮ್ಮದು UG ಮಷಿನ್ ಅಂತ. ಇದರಲ್ಲಿ ನೀವು ದಾಳಿಂಬ್ರೆ, ಗ್ರೇಪ್ಸು, ಆಮೇಲೆ ಗಾರ್ಡನ್ ಸ್ಪ್ರೇಯಿಂಗು, ಸ್ಟ್ರೀಟ್ ಸ್ಯಾನಿಟೈಸೇಷನು ಇದಕ್ಕೆಲ್ಲ ಮಾಡ್ಕೊಬೋದು. ಇದನ್ನು ನಾವು ಆಲ್ರೆಡಿ 2020ಯಲ್ಲಿ ಕರೋನಾ ಕಾಲದಲ್ಲಿ ಸುಮಾರು ಸ್ಟ್ರೀಟ್ಗೆ ಸ್ಯಾನಿಟೈಸೇಷನ್ ಮಾಡೋಕ್ಕೆ ಯೂಸ್ ಮಾಡಿದ್ದೀವಿ ಸರ್. ಹಾಂ, ಇದು ಹೇಳ್ಕೊಡ್ತೀವಿ ಸರ್. ಸರ್ ಇದು ರಿಮೋಟ್ ಸಿಸ್ಟಮು. ಇದು ಮ್ಯಾನುವಲ್ ಆಗಿ ರಿಮೋಟಿಂದ ವರ್ಕ್ ಆಗೋದು. ಇದು UG ಮಷೀನು. ಇದನ್ನು ಮುಂದೆ ಕೆಳ್ಕೊಂಡು ಹೋಗ್ತೀವಿ. ಇದು 2 ನಾಜಲ್ಸ್ ಇದೆ, ಸ್ಪ್ರೇಯಿಂಗ್ ಶುರು ಆಗೋದು. ರೊಟೇಷನ್ ಅಲ್ಲೇ ಆಗುತ್ತಲ್ಲ ಸರ್ ಇದು? ಹಾಂ, ಇಲ್ಲ ಎಲ್ಲಿ ಬೇಕಂದ್ರೆ ಮಾಡ್ಕೊಬೋದು ಸರ್. ಹಾಂ, ಇಲ್ಲೇ ಮಾಡ್ಕೊಬೋದು ಅಂತ ನಾನು ಅದಕ್ಕೆ ಅಲ್ಲಿ ಮಾಡೋದು. ಚೈನ್ ಸಿಸ್ಟಮ್ ಮಾತ್ರ ಬರುತ್ತೆ ಇದರಲ್ಲಿ? ಇಲ್ಲ, ಇದರಲ್ಲಿ ಬರೀ ಚೈನ್ ಸಿಸ್ಟಮ್ ಸರ್. ಇದು ಸ್ಟೆಪ್ಸು ಹತ್ತತ್ತೆ, ತುಂಬ ನೀರಿದ್ರೂ ಹಳ್ಳ ಇದ್ರೂ ಹೋಗುತ್ತೆ ಸರ್. ತುಂಬ ನೀರಿದ್ರು? ಹಾಂ, ಹೋಗುತ್ತೆ ಸರ್. ಸೊ ಇದೆಲ್ಲ ಯಾವ ರೀತಿ ಸರ್? ಬ್ಯಾಟ್ರಿ ಇದೂ ಬ್ಯಾಟ್ರಿ ಸರ್. ಸೇಮ್ ಬ್ಯಾಟ್ರಿ 30 ಮಿನಿಟ್ಸ್ ಬರುತ್ತೆ. 30 ಮಿನಿಟ್ಸಲ್ಲಿ ಒಂದು 2 ಎಕರೆ ಇದು ಮಾಡುತ್ತೆ ಸರ್ ಸ್ಪ್ರೇ. 2 ಎಕರೆ? ಹಾಂ ಸರ್. 4 ಅಡಿ ಹತ್ರ ಗ್ಯಾಪ್ ಇರೋ ಗಿಡ, ಸಸಿ ಇದಕ್ಕೆಲ್ಲ ಯೂಸ್ ಆಗುತ್ತೆ ಸರ್. ಅಂದರೆ ತುಂಬ ಎತ್ತರ ಇರೋದಕ್ಕೆ ಆಗಲ್ವಲ್ಲ? ಹಾಂ,
ಐದು ತುಂಬ ಇದ್ರೆ ಆಗಲ್ಲ ಸರ್, ಇದಕ್ಕೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ಸ್ಪ್ರೇ ಬಿಟ್ಟರೆ ಬೇರೆ ಏನಾದರೂ ಮಾಡ್ಬೋದು ಇದು? ಇಲ್ಲ ಸರ್, ಇದಕ್ಕೆ ಬರೀ ಸ್ಪ್ರೇಯಿಂಗ್. ಸ್ಪ್ರೇಗೆ ಅಂದರೆ ಸ್ಪ್ರೇಗೇನೆ ಮಾಡಿರೋದು ಸರ್ ಇದು. ಫುಲ್ ಆಟೋ ರಿಮೋಟ್ ಕಂಟ್ರೋಲ್. ರಿಮೋಟ್ ಕಂಟ್ರೋಲ್ಲಿ ಸ್ಪ್ರೇಗೆ ಮಾತ್ರ ಮಾಡಿಸಿದ್ದು. ಎಷ್ಟು ಡಿಸ್ಟೆನ್ಸ್ವರೆಗೂ ರಿಮೋಟ್ ಕಂಟ್ರೋಲ್ ಮಾಡ್ಬೋದು ಸರ್? ಇದು 2 ಕಿಲೋಮೀಟರ್ಸ್ವರೆಗೂ ಕವರ್ ಆಗುತ್ತೆ ಸರ್. 2 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಕವರ್ ಆಗುತ್ತೆ. ಇದಕ್ಕೆಲ್ಲ ಪ್ರೋಗ್ರಾಮ್ ಮಾಡ್ಬೋದಾ ಹೆಂಗೆ? ಹಾಂ ಮಾಡ್ಬೋದು ಸರ್, ಎಲ್ಲ ಪ್ರೋಗ್ರಾಮಿಂಗ್ ಇದೆ, ಆಟೋಮೆಟಿಕ್ ಸಿಸ್ಟಮ್ಸ್ ಇದೆ, ಮಾಡಿಸ್ಕೊಬೋದು ಸರ್. ಹಾಂ ಸೊ ಸರ್. ಇದ್ರಾಗ ಏನೋ ಮೇಂಟೆನೆನ್ಸ್ ಅಂತ ಬಂದರೆ ಏನು ಬರುತ್ತೆ ಸರ್? ಸರ್ ಇದಕ್ಕೆ ಮೈಂಟೆನೆನ್ಸ್ ಬಂದರೆ ಒಂದು ಸ್ವಲ್ಪ ವೀಲ್ಸ್ ಎಲ್ಲ ಈ ವೀಲ್ಸು, ಆಮೇಲೆ ಈ ಮೋಟರ್ ವಿಂಗ್ಸು, ಇದು ಸ್ವಲ್ಪ ಕ್ಲೀನಿಂಗ್ಸ್ ಎಲ್ಲ ಬರುತ್ತೆ ಅಷ್ಟೇ. ಅದು ಮಣ್ಣೆಲ್ಲ ಸೇರಿರುತ್ತೆ, ಸ್ವಲ್ಪ ಧೂಳೆಲ್ಲ ಅದ್ರಲ್ಲಿ ಕ್ಲೀನಿಂಗ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಮೇಂಟೆನೆನ್ಸ್ ಇದಕ್ಕೆ ಬರೋಲ್ಲ ಸರ್, ಅಷ್ಟೇ. ಏನು ಪ್ರೈಸ್ ಇದೆ ಸರ್ ಇದು? ಹಾಂ ಸರ್, ಪ್ರೈಸ್ ಬಂದುಬಿಟ್ಟು 11 lakhs ಇದೆ ಸರ್ ಇದು. 11 lakhs. ಹಾಂ ಸರ್. ಸೊ ಈಗ ಗೌರ್ಮೆಂಟ್ ಕಡೆಯಿಂದ ಹಾಂ, ಇದಕ್ಕೂ ಸಬ್ಸಿಡಿ ಇದೆ ಸರ್. ಹಾಂ ಸರ್, ಇದ್ರೊಳಗೆ ಇದು 15 ಲೀಟ್ರ್ ಟ್ಯಾಂಕ್ ಇರೋದು. ಸ್ವಲ್ಪ ತೋರಿಸಿ ಸರ್, ಅದೇ ಮೇನ್ ಇಂಪಾರ್ಟೆಂಟು. ಸೊ ಇದಿರೋದು 15 ಲೀಟ್ರ್ ಟ್ಯಾಂಕ್ ಸರ್ ಇದಕ್ಕೆ. ಹಾಂ ಸರ್, ಇದಕ್ಕೆ ಔಷಧಿ ಮತ್ತು ಇದು ನೀರು ಎಲ್ಲ ಮಿಕ್ಸ್ ಮಾಡಿ, ಈ 2 ಮೋಟರ್ ವಿಂಗ್ಸ್ ಇದೆ, ಇದರಿಂದ ಏರು ಪ್ಲಸ್ ಇದು ವಾಟರ್ 2 ಫ್ಲೋ ಆಗೋದು. ರೈತರಿಗೆ ತುಂಬ ಅನುಕೂಲ ಇದೆ ಸರ್ ಎರಡಿಂದನೂ. ಜಾಸ್ತಿ ಜಮೀನು ಎಕರೆ ಇಕ್ಕಿನ ಒಂದು 50 ಎಕರೆ 100 ಎಕರೆ ಇರೋ ದೊಡ್ಡ ಫಾರ್ಮರ್ಸ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಆಪ್ರೇಟರ್ ಮಾಡೋದು ಸರ್? ಹಾಂ ಸರ್, ಇದರಲ್ಲಿ ಆಪ್ರೇಟರ್. ಜೋರಾಗಿ ಬರುತ್ತೆ ಸ್ಪ್ರೇ? ಹಾಂ ಬರುತ್ತೆ ಇಲ್ಲ, ಪ್ರೆಸ್ ಆಗಿಲ್ಲ ಸರ್. ಬ್ಯಾಟ್ರಿ ಚಾರ್ಜಿಂಗ್? ಹಾಂ ಸರ್, ಚಾರ್ಜಿಂಗ್ ಬ್ಯಾಟ್ರಿ. ಸರ್ 2 ಟನ್ ಇದಕ್ಕೆ ವೆಯ್ಟ್ ಇದೆ ಸರ್. ಇದು ಎಷ್ಟಿದೆ? 2 ಟನ್. ಓಕೆ ಸರ್, ಆಯಿತು. ಈಗ ಇದು ಚೈನ್ ಸಿಸ್ಟಮ್ ಮಾಡಿದ್ದೀರಾ? ಹಾಂ ಇರುತ್ತೆ. ಹಾಂ, ಸೊ ಎಲ್ಲ ತೇವಾಂಶ ಇರುತ್ತೆ, ಅವಾಗೆಲ್ಲ ಅದಕ್ಕೆಲ್ಲ ಹೋಗುತ್ತೆ ಸರ್, ಎಲ್ಲ ಹೊತ್ತಿಗೂ ವರ್ಕ್ ಆಗುತ್ತೆ. ಮಣ್ಣೆಲ್ಲ ಕಟ್ಕೊಳ್ಳೋ ಹಾಂ, ತೊಳ್ಕೊಳ್ಳಿ ಇದಾಗತ್ತೆ. ಹಾಂ, ಏನೂ ಆಗಲ್ಲ ಸರ್. ಆಮೇಲೆ ಸ್ಟೆಪ್ಸ್ಗೂ ಹತ್ತುತ್ತೆ ಸರ್. ಹಾಂ ಸರ್. ಜಾಸ್ತಿ